ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆಲ್ಲರೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ತುಂಬ ದಿವಸದಿಂದ ವಿಡಿಯೋ ಮಾಡೋಣ, ಏನು ಮಾಡೋಣ ನಿಜವಾಗ್ಲೂ ಅರ್ಥ ಆಗದೆ 4 to 5 months ಮೇಲೆ ಆಯ್ತು ಅನ್ಸುತ್ತೆ. ಐ ಥಿಂಕ್ ರೈಡ್ ಮಾಡಿ, 2 wheeler ರೈಡ್ ಮಾಡಿ 5 months ಆಯಿತು ಗುರು. ಸೀರಿಯಸ್ಲಿ ನಿಜವಾಗ್ಲೂ ಬೇಜಾರು ಅನಿಸುತ್ತೆ. ಬಟ್ ಹೇಳ್ತಾರಲ್ಲ, ಒಂದು ಸ್ಟೇಜಲ್ಲಿ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಅಂತ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಖಂಡಿತ ಆದಷ್ಟು ಬೇಗ ಹಳೆ ವೈಬ್ಸ್ ಬರಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ನೆಕ್ಸ್ಟ್ ರೈಡ್ ಮಾಡಬೇಕು ಅಂತ. ಬಟ್ ನನಗೆ ಕೂಡ ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ರೈಡ್ ಮಾಡೋದು ಅಂತ. ಅಷ್ಟು ಲೈಕ್ ಮೈಂಡ್ಸೆಟ್ ಕೂಡ ಹೋಗೋಣ ರೈಡ್ ಮಾಡೋಣ ಅನ್ನೋದು ಕಮ್ಮಿ ಆಗಿಬಿಟ್ಟಿದೆ. ಯಾಕೊಂದು ಗೊತ್ತಾಗ್ತಾ ಇಲ್ಲ ನನಗೂ. ಬಟ್ ಆದಷ್ಟು ಬೇಗ ರೈಡ್ ಮಾಡಬೇಕು. ಹಳೆ ವೀಡಿಯೋಸ್ ನೋಡಿದಾಗ ಅನಿಸುತ್ತೆ ನನಗೆ, ಅರೆ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಲ್ಲ ಸೀರಿಯಸ್ಲಿ. ಬಟ್ ಹೇಳ್ತಾರಲ್ವ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ. ಮೇ ಬಿ ದೇವರೇ ತಡೀತಾ ಇದ್ದಾನೆ. ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಆಗೋದು, ಇಲ್ಲ ಏನೋ ಒಂದು ಅಡ್ಡಂಕ ಬರೋದು, ಹಿಂಗೆ ಆಗೋಯ್ತು. ಟೈಮ್ ಮಾತ್ರ ನಿಲ್ಲೋದಿಲ್ವಲ್ಲ, ಗೊತ್ತಲ್ವ ನಿಮಗೆ. ಟೈಮ್ ಅಂತೂ ನಮ್ಮ ಕೈಗೆ ಸಿಗ್ತಾ ಇಲ್ಲ, ಹೋಗ್ತಾ ಇದೆ. ಬಟ್ ನಾವು ಮಾತ್ರ ಹಂಗೆ ನಿಂತುಬಿಟ್ಟಿದ್ವಿ. ಏನಪ್ಪ ಅಂದರೆ, ನಾವು ಅಂದ್ಕೊಂಡಂಗೆಲ್ಲ ಲೈಫು ನಡೆಯೋದಿಲ್ಲ ಅಂತ ನನಗೆ ತುಂಬ ನೀಟಾಗಿ ಅರ್ಥ ಆಗಿದೆ. ಅದಕ್ಕೆ ತುಂಬ ತಲೆ ಕೆಡಿಸ್ಕೊತಾ ಇಲ್ಲ. ರೈಡ್ ಹೋಗಿಲ್ವಾ, ಬಿಡು ಹೋಗೋಣ, ಫ್ರೀ ಸಿಕ್ಕಾಗ ಹೋಗೋಣ, ಟೈಮ್ ಇದ್ದಾಗ ಹೋಗೋಣ ಅಂತ ಕೆಲಸ ಕೆಲಸ ಕೆಲಸ. ಈ ನಡುವೆ ಕೆಲಸದ ಮೇಲೆ ತುಂಬ ಕಾನ್ಸಂಟ್ರೇಷನ್ ಇಟ್ಬಿಟ್ಟು ರೈಡ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಓಕೆ, ನೋಡೋಣ ಯಾವಾಗ ಟೈಮ್ ಸಿಗುತ್ತೋ, ಯಾವಾಗ ಎಲ್ಲ ಸೆಟ್ ಆಗುತ್ತೋ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸೀರಿಯಸ್ಲಿ. ಇಂಡಿಯಾ ಪಾಕಿಸ್ತಾನ್ ವಾರ್ ಏನಿದೆ ನಡೀತಾ ಇದೆ. ತುಂಬ ಬೇಜಾರು ಅನಿಸುತ್ತೆ ಪಹಲ್ಗಾಮಲ್ಲಿ ಆಗಿರೋ ವಿಚಾರ. ಬಟ್ ಗೌರ್ಮೆಂಟ್ ಏನಿದೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಇವಾಗ. ನನಗೆ ತುಂಬ ಖುಷಿ ಆಗೋದೇನೆಂದರೆ, ಅವರು ಲೈಕ್ ಇಮ್ಯಾಜಿನ್ ಮಾಡ್ತಾ ಇಲ್ಲ, ಆ ಥರ ಕೊಡ್ತಾ ಇದ್ದಾರೆ ನಮ್ಮವರು. ತುಂಬ ಖುಷಿ ಆ್ಯಕ್ಚುಲಿ. ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ನಾರ್ಮಲ್ಲಾಗಿ ಏನೇ ತಗೊಂಡ್ರು GST ಟ್ಯಾಕ್ಸು ಅಂತ ಹೇಳ್ಬಿಟ್ಟು ತುಂಬ ಇತ್ತು. ಲೈಕ್ ನಾವು ಏನೋ ಒಂದು ಪರ್ಚೇಸ್, ನಾವು 10 ರೂಪಾಯಿ ಕೊಟ್ಟು ಏನಾದರೂ ತಗೊಂಡ್ರು ಅದರಲ್ಲಿ GST ಇರುತ್ತೆ, ಅದರಲ್ಲಿ ಟ್ಯಾಕ್ಸ್ ಇರುತ್ತೆ. ಅಂದರೆ ನಾವು ಒಂದು 100 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಕಂಪಲ್ಸರಿ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ. 10 ರೂಪಾಯಿ ತೊಗೊಂಡ್ರು ಅದ್ರಲ್ಲಿ ಟ್ಯಾಕ್ಸ್ ಕಟ್ಟಿರ್ತೀವಿ. ನಾನು ಅನ್ಕೊತಾ ಇದ್ದೆ, ನಾರ್ಮಲ್ಲಾಗಿ ನಾನು ಈ ಬಿಸ್ನೆಸ್ ಮೈಂಡ್ ಸೆಟ್ಟಲ್ಲಿದ್ದು, ಲೈಕ್ ನಾವು ಒಂದು 10 lakhs ಅರ್ನ್ ಮಾಡಿದ್ರೆ ಅದರಲ್ಲಿ ಅರೌಂಡ್ 25% or 30%, ಅಂದರೆ ಡಿಪೆಂಡ್ ಅಪಾನ್ 5 lakhs ಒಂಥರ, 10 lakhs ಆದಮೇಲೆ ಒಂಥರ ಇದೆ. ಬಟ್ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ, ಒಂದು 25% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, 25 to 28%. ಬಟ್ ಅಂದರೆ ನಾವು ಒಂದು 10 lakhs ದುಡಿಮೆ ಮಾಡಿದ್ರೆ ಅದರಲ್ಲಿ ಅರೌಂಡ್ 2.8 lakhs ನಾವು ಗೌರ್ಮೆಂಟ್ಗೆ ಕಟ್ಟಬೇಕು ಅಂತ ನನಗೆ ತುಂಬ ಬೇಜಾರಲ್ಲಿದ್ದೆ ನಾನು ಆ್ಯಕ್ಚುಲಿ. ನಾರ್ಮಲಾಗಿ ಅರೆ ಇಷ್ಟು ದುಡ್ದು ನಾವು 10 lakhs ನಾವು ದುಡ್ದು ಅದರಲ್ಲಿ 2.5 to 2.8 lakhs ನಾವು ಗೌರ್ಮೆಂಟ್ ಪೇಗೆ ಮಾಡಬೇಕಂತ. ಬಟ್ ನಾವು ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ನಾವು ಒಂದು ಏರ್ ಸ್ಟ್ರೈಕ್ ಮಾಡಿದ್ವಿ ಪಾಕಿಸ್ತಾನ ಮೇಲೆ. ಅವ್ರು ಮತ್ತೆ ರಿಟರ್ನು ನಮ್ಮ ಮೇಲೆ ದಾಳಿ ಮಾಡಿದಾಗ S-400 ನಮ್ಮ ಹೆಮ್ಮೆ ಸುದರ್ಶನ ಚಕ್ರ, ಅದು ಏನಿತ್ತು ಡಿಫೆಂಡ್ ಮಾಡಿರೋ ವಿಧಾನ ನೋಡಿ, ಅದ್ರ ಕೊಟ್ಟಿರೋ ದುಡ್ಡು ಆ್ಯಕ್ಚುಲಿ ನಾವು ಗೌರ್ಮೆಂಟ್ ಕಟ್ತಾ ಇರೋ ಟ್ಯಾಕ್ಸ್ ಓಕೆ ಅರ್ಥ ಆಗುತ್ತೆ, ಒಂಚೂರು ಮಿಸ್ಯೂಸ್ ಆಗ್ತಾ ಇದೆ. ಬಟ್ ಆದರೂ ಕೂಡ ನಾವು ಕಟ್ತಾ ಇರೋ 1 ರೂಪಾಯಿ ಕೂಡ ವೇಸ್ಟ್ ಆಗ್ತಾ ಇಲ್ಲ, ಕರೆಕ್ಟಾಗಿ ಯೂಸ್ ಆಗ್ತಾ ಇದೆ ಗೌರ್ಮೆಂಟ್ಗೆ. ಆದಷ್ಟು ಟ್ಯಾಕ್ಸಸ್ನ ಕಟ್ಟಿ, ಇನ್ನು ಯಾವಾದರೂ ಪೆಂಡಿಂಗ್ ಇದ್ದರೆ ಟ್ಯಾಕ್ಸಸ್ ಪೇ ಮಾಡಿಬಿಡಿ. ಯಾಕಂದರೆ ನಾವು ಕಟ್ಟಿರೋ ದುಡ್ಡಲ್ಲೇ ನಮಗೆ ರಕ್ಷಣೆ ಸಿಗ್ತಾ ಇದೆ ಸೀರಿಯಸ್ಲಿ. S-400 ಸೆಲ್ಯೂಟ್ ಮ್ಯಾನ್. ನಮ್ಮ ರಷ್ಯಾಯಿಂದ ಪರ್ಚೇಸ್ ಮಾಡಿರೋದು ಅದು. ಲಾಸ್ಟ್ 3-4 ಡೇಸಿಂದ ಏನು ನಡೀತಾ ಇದೆ ಈ ವಾರ್ದು, ನಾನು ಕೂಡ ಲೇಟ್ ನೈಟ್ ಆದರೂ ಟ್ವಿಟರಲ್ಲಿ ಕೂತ್ಕೊಳ್ತಾ ಇದ್ದೀನಿ, ಅಪ್ಡೇಟ್ಸ್ ಏನಿದ್ದಾವೆ ಅಂತ. ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಬಟ್ ನಮ್ಮ ಆರ್ಮಿ ಏನಿದೆ, ಆರ್ಮಿ ಆರ್ ನೇವಿ ಆರ್ ಏರ್ಫೋರ್ಸು ತುಂಬ ಧೈರ್ಯ ಕೊಡ್ತಾ ಇದೆ. ಲೈಕ್ ನಮಗೆ ತುಂಬ ಖುಷಿ ಆಗುತ್ತೆ ಅದನ್ನು ನೋಡಿದ್ರೆ. ಬಟ್ ನಾವು ಎಷ್ಟೇ ಮಾತಾಡಿದ್ರು ಆ ಬಾರ್ಡ್ರಲ್ಲಿ ನಿಂತ್ಕೊಂಡು ನಮಗೋಸ್ಕರ ಕಾಯ್ತಾ ಇದ್ರಲ್ಲ, ಅವ್ರಿಗೆ ಬಿಗ್ ಸೆಲ್ಯೂಟ್ ಮ್ಯಾನ್ ಸೀರಿಯಸ್ಲಿ. ಆದಷ್ಟು ಬೇಗ ಪಾಕಿಸ್ತಾನ್ಗೆ ಒಂದು ಒಳ್ಳೆ ರಿವೆಂಜ್ ಕೊಡಬೇಕು ಅನ್ನೋ ಆಸೆ ನನಗೆ.
ಕೊಡ್ತಾರೆ. ನಮ್ಮ ಗೌರ್ಮೆಂಟು ಯಾವುದು ಸಿಂಪಲಾಗಿ ಬಿಡೋದಲ್ಲ, ನನಗೆ ಗೊತ್ತು, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯೂಟ್ಯೂಬಲ್ಲಾಗಿರಲಿ ಯಾವುದ್ರಲ್ಲೇ ನಮ್ಗೆ ಇನ್ಕಮ್ ಇಲ್ವಲ್ಲ, ನನ್ನ ಸೇವಿಂಗ್ಸ್ನ ಖರ್ಚು ಮಾಡಿ ನಾನು ವೀಡಿಯೋಸ್ ಮಾಡ್ತಾ ಇರೋದು. ಇಲ್ಲ ನನ್ನ ಕ್ಯಾಮ್ರಾ ತೊಗೊಳೋದಾಗಿರಲಿ, ಇಲ್ಲ ನನ್ನ ಎಕ್ವಿಪ್ಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಸೇವಿಂಗ್ಸಲ್ಲೇ. ಹಂಗಾಗಿ ಒಂಚೂರು ಸ್ಟ್ರಗಲ್ ಆಗ್ತಾ ಇದ್ದೀವಿ. ಬಟ್ ಓಕೆ, ಬಟ್ ಯಾಕೋ ನಾನು ರೈಡ್ ಮಾಡೋಕ್ಕೆ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಲೈಕ್ ವ್ಯೂಸ್ ಸರಿಯಾಗಿ ಹೋಗ್ತಾ ಇಲ್ಲ ಅಂತ. ತುಂಬ ದಿವಸ ಆಯಿತು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂದರೆ ನನಗೊಂಚೂರು ಖುಷಿ ಆಗ್ತಾಯಿದೆ. ಆದಷ್ಟು ಬೇಗ ಕಮ್ ಬ್ಯಾಕ್ ಬರೋಣ. ಜೈ ಹಿಂದ್, ಜೈ ಶ್ರೀರಾಮ್. ಸೀರಿಯಸ್ಲಿ ಆಫ್ಟರ್ ಲಾಂಗ್ ಟೈಮ್ ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಂದು ಲೋ ಟೈಮ್ ಅನ್ನೋದಿರುತ್ತಲ್ಲ, ನಮ್ಗೆ ಅದೇ ನಡೀತೈತೆ ಇವಾಗ. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು, ನಮಸ್ತೆ.